ಸುಮಲತಾ ಬಗ್ಗೆನೂ ಅಷ್ಟೇ. ಸುಮಲತಾ ಅವರು ಇರ್ಬೋದು, ಒಂದು ಕಾಲಕ್ಕೆ ಹೀರೋಯಿನ್ ಇರ್ಬೋದು, ಏನೋ ಇರ್ಬೋದು, ತ್ಯಾಗೂ ಮಾಡಿರ್ಬೋದು. ಇಲ್ಲಿ ರಾಜಕೀಯದಲ್ಲಿ ತ್ಯಾಗ ಆಗಿ ಯಾವ ಮಹತ್ವ ಇಲ್ಲ. ಅವರು ಹೊಳ್ಕೊಳ್ತಾ ಇದ್ದಾರೆ, ಇವತ್ತು ನಮ್ಮ ತ್ಯಾಗ ಮಾಡಿದ್ದೀನಿ ನಾನು ಕೊಡಬೇಕಾಗಿತ್ತು ಅಂತೇಳಿ. ರಾಜಕೀಯದಲ್ಲಿ ತ್ಯಾಗ ಪ್ರಶ್ನೆ ಇಲ್ಲ. ಯಾರು ಸಮರ್ಥರಿದಾರ, ಯಾರಿಂದ ಲಾಭ ಅದ, ಯಾರಿಂದ ಅಧಿಕಾರ ಉಳಿಲಿಕ್ಕೆ ಸಾಧ್ಯದ, ಹಿಡ್ಲಿಕ್ಕೆ ಸಾಧ್ಯದ, ಯಾರಿಂದ ಆರ್ಥಿಕ ಲಾಭ ಯಾರಿಂದ ಆಗ್ತದೆ ಅಂಥವ್ರು ಮಾತ್ರ ನೋಡ್ತಾ ಇರ್ತಾರೆ ಇವತ್ತಿನ ಎಲ್ಲ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು. ಇದನ್ನು ತಿಳ್ಕೊಳ್ಳಾರ್ದ ಸುಮಲತಾ ಅವರು ಇವತ್ತು ನಮಗೆ ಅನ್ಯಾಯ ಆಯಿತು ಅನ್ನೋದು ಮಾತಾಡೋದನ್ನು ನೋಡಿದಾಗ ಇವ್ರಿಗಿಷ್ಟು ತಿಳುವಳಿಕೆ ಏನಪ್ಪ ಅನ್ನೋಂಥ ಮಾತುಗಳು ಬರ್ತಾಯಿದ್ದಾವೆ. ಅದೇನೂ ಇರಲಿ ಸುಮಲತಾ ಅವ್ರದ್ದು. ಆದರೆ ಇಲ್ಲಿ ಮಾತ್ರ ದೇವೇಗೌಡರನ್ನ ಏಕಾಂಗಿ ಮಾಡೋ ಜೊತೆಗೆ JDS ಇದ್ದಿದ್ದು ಇನ್ನು ಎಷ್ಟು ದಿನಕ್ಕೆ ಬಾಳ್ತದೆ ಅನ್ನುವಂಥ ಪ್ರಶ್ನೆ ಅನ್ಬೋದು. ಇವತ್ತು ನಮ್ಮ ಕುಮಾರಸ್ವಾಮಿಗಳು, ನಿಖಿಲ್ ಅವರು ಅನ್ಬೋದು, ಇಲ್ಲ ನಮ್ಮಲ್ಲಿ ನಾವು ಕಟ್ತೀವಿ, ಬೆಳಿತೀವಿ, ಮಾಡ್ತೀವಿ, ನಮ್ಮ ಸಂಘಟನೆ ಐತಿ ಅನ್ನುವಂಥ ಮಾತು ಅದಿಲ್ಲ ಅಂತಲ್ಲ. ಆದರೆ ಎಲ್ಲ ಇರುತ್ತಂತ ನಿರ್ವಹಣೆ ಕುಟುಂಬದವರು. ಹೀಗಾಗಿ ಜನಕ್ಕೂ ಅನಿಸ್ತದ ಒಂದೇ ಕುಟುಂಬ ಬೆನ್ನತ್ತದ ಏನು ಅರ್ಥದ ಅಂತೇಳಿ. ಏನೋ ಮೈಸೂರು ಭಾಗದಲ್ಲೇ ಒಂದಿಷ್ಟು ಜನ ಇವ್ರು ನಂಬಬೋದು, ಬೇಡ ನಮ್ಮವ್ರಪ್ಪ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದಲ್ಲಿ ಅಲ್ಲೆಲ್ಲ ಯಾರಿದ್ದಾರಪ್ಪ ಪಕ್ಷದಲ್ಲೇ? ಅದು ಕುಮಾರಸ್ವಾಮಿಗಳು, ಇನ್ನೊಬ್ರು ನಿಖಿಲ್. ಈ ರೀತಿ ವಯಸ್ಸಾಗಿದೆ ದೇವೇಗೌಡರಿಗೆ, ಅವ್ರಿಗೆ ಎದ್ದು ನಿಲ್ಲಲಿಕ್ಕೆ ಆಗ್ತಾಯಿಲ್ಲ, ಪಾಪ ವೀಲ್ ಚೇರ್ ಮೇಲೆ ತಿರುಗ್ತಾ ಇದ್ದಾರೆ. ಹೀಗಾಗಿ ಏನಪ್ಪ ಅಂತಂದ್ರೆ ಈ ಎಲ್ಲ ಡೆವಲಪ್ಮೆಂಟ್ಗಳು ನಮ್ಮ ದೇವೇಗೌಡರಿಗೆ ಒಂದು ರೀತಿ ಏನಪ್ಪ ಅಂದ್ರೆ ದೊಡ್ಡ ಹೊಡೆತ ಕೊಟ್ಟದಪ್ಪ, ಜಾತ್ರೆ ಜನದಾಗ ಹೊಡೆದು ಕೊಟ್ಟದ ಅನ್ನೋಂಥದ್ದು ಸಾಮಾನ್ಯವಾಗಿ ಕೇಳಿಬರು ಮಾತುಗಳಾಗ್ತಾ ಇದ್ದಾವೆ. ಅದೇನೋ ಆಗಲಿ, ಈಗಿರುತ್ತಿರುವಂಥ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಇನ್ನು ಮುಂದೆ ಏನು JDS ರಾಜ್ಯಸಭೆಗಿಂತ ಹೋಗೋದು ಬಂದಂಗಾಯಿತು. ಆನಂತರ ಕುಮಾರಸ್ವಾಮಿಗಳಿಗೆ ನಾನು ಒಕ್ಕಲಿಗರಪ್ಪ, ನಮಗೆ ನಾ ಮುಖ್ಯಮಂತ್ರಿ ಆಗ್ತೀನಿ, ನಮ್ಮ ಜನರು ಉದ್ಧಾರ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಅವಕಾಶ ಇದ್ದಂಗೆ ಆಯಿತು. DK ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋದಲ್ಲೆಲ್ಲ. ತಮ್ಮ ಊರಿಗೆ ಹೋದ ನೋಡಿದೆ ನೀವು, ಅವ್ರ ಊರಲ್ಲಿ ಹೋದಾಗ